ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ನಾವಿವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನಾನು ಎಲ್ಲಿ ಹೋಗ್ತೀನಿ ಮೂವಿಗೆ ಏನು ಅಂತ ತೋರಿಸ್ತೀನಿ. ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ನಾವಿವತ್ತು ಹೋಗ್ತಾ ಇರೋದು ಪುಷ್ಪ 2 ಮೂವಿಗೆ. ತೆಲುಗು ಲ್ಯಾಂಗ್ವೇಜಲ್ಲಿ ಬುಕ್ ಮಾಡಿರೋದು. ಸೊ ಮೂವಿ ರಿಲೀಸ್ ಆಗಿ ತುಂಬ ದಿನ ಆಗಿತ್ತು. ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಒಬ್ಬರು ಫ್ರೀ ಇದ್ದರೆ ಒಬ್ಬರು ಫ್ರೀ ಇರ್ತಾ ಇರಲಿಲ್ಲ. ಸೊ ಅದಕ್ಕೇ ಕಾಲೇಜು ಎಲ್ಲ ಮುಗಿಸ್ಕೊಂಡು ವರ್ಕ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತ 1 ಡೇ ಬಿಫೋರೇ ಬುಕ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಹೇಳಿದ್ನಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಬುಕ್ ಮಾಡಿರೋದು ಓರಿಯನ್ ಮಾಲಲ್ಲಿ. ಹಾಗೆ ಇನ್ನು ಟೈಮ್ ಇದೆ, 6:30 ಶೋ ಬುಕ್ ಮಾಡಿರೋದು. ಸೊ ಇಲ್ಲಿ ಫ್ರೈಡ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮಲ್ಲೇಶ್ವರಮಲ್ಲಿ ಎಗ್ ಫ್ರೈಡ್ ರೈಸ್ ಫೇಮಸ್ ಇಲ್ಲಿ. ಸ್ನೇಹಜೀವಿ ಗೌಡ್ರ ಫ್ರೈಡ್ ರೈಸ್ ಅಡ್ಡ ಅಂತ ತುಂಬ ಚೆನ್ನಾಗಿರುತ್ತೆ, ಫೇಮಸ್ ಕೂಡ, ನಮ್ಗೆ ತುಂಬ ಇಷ್ಟ. ಸೊ ಅದಕ್ಕೆ ಓರಿಯನ್ ಮಾಲಿಗೆ ಹತ್ತಿರ ಆಗಿರೋದ್ರಿಂದ ಹಾಗೆ ಬಂದ್ವಿ ಅಷ್ಟೇ. ಇಲ್ಲಿ ನನ್ನ ಹಸ್ಬೆಂಡ್ ತರಕ್ಕೆ ಹೋಗಿದ್ದಾರೆ, ತೋರಿಸ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ಎಗ್ ಫ್ರೈಡ್ ರೈಸು ತುಂಬಾ ಫೇಮಸ್ಸು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಕೂಡ ಸರ್ವ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಅಪರೂಪಕ್ಕೆ ತಿನ್ಬೋದು, ಓಕೆ. ಯಾವಾಗೋ ಒಂದು ಸಲ ತಿನ್ನೋದ್ರಿಂದ ಏನು ಪರವಾಗಿಲ್ಲ. ಫ್ರೆಂಡ್ಸ್, ಆಯಿತು, ಇವಾಗ ಫ್ರೈಡ್ ರೈಸ್ ತಿಂದು ಆನ್ ದ ವೇ ಹಾಗೆ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಸೊ ನಾವಷ್ಟೇ ತಿಂದಿದ್ದು ಫ್ರೈಡ್ ರೈಸು. ನಮ್ಮ ಡ್ಯಾಡಿ ಅಂತೂ ಪ್ಯೂರ್ ವೆಜ್ಜು, ಅವರು ತಿನ್ನೋದಿಲ್ಲ. ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡ್ತಾರಲ್ವ ಅಲ್ಲಿ, ಸೊ ಹಂಗಾಗಿ ಅವರು ನಾರ್ಮಲ್ ಫ್ರೈಡ್ ರೈಸ್ನೂ ಕೂಡ ಅಲ್ಲಿ ತಿನ್ನಲ್ಲ. ಅದಕ್ಕೆ ಇವಾಗ ಇಲ್ಲೇ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಇದೆ, ಅಲ್ಲಿ ಸ್ಟಾಪ್ ಮಾಡಿದ್ದೀವಿ ಟೀ ಕುಡಿಯೋಣ ಅಂತ. ಸೊ ಅಲ್ಲೇ ಹೋಗಿದ್ದಾರೆ. ನಮ್ಮ ಯಜಮಾನ್ರು ನನಗೋಸ್ಕರ ಟೀ ತರ್ತಾ ಇದ್ದಾರೆ. ಸೊ ನೋಡಿ, ಟೀ ಬಂತು, ಇವಾಗ ಕುಡಿತಾ ಇದ್ದೀನಿ. ಹಾಗೆ ಬೆಂಗಳೂರಂತೂ ಫುಲ್ ಕೂಲಾಗಿದೆ, ಮಳೆ ಬಂದಿದೆ ಸ್ವಲ್ಪ. ಸೊ ತುಂಬ ಚೆನ್ನಾಗಿ ಅನಿಸ್ತಿದೆ ಈ ವೆದರ್ಗೂ. ಫ್ರೈಡ್ ರೈಸ್ ತಿನ್ಕೊಂಡು ಇವಾಗ ಬಂದು ಟೀ ಕುಡಿತಾ ಇದ್ದೀನಿ. ಸೊ ಸೂಪರಾಗಿದೆ. ಇವಾಗ ನಾವು ಓರಿಯನ್ ಮಾಲ್ ಹತ್ತತ್ರ ಬಂದಿದ್ದೀವಿ. ಸೊ ಈ ಬೆಂಗಳೂರು ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಅದೂ ಇವಾಗ ಈವ್ನಿಂಗ್ ಟೈಮು. ನಾನು ಹೇಳಿದ್ನಲ್ಲ 6:30 ಇರೋದು ಶೋ ಅಂತ. ಸೊ ನಾವು ಇಲ್ಲಿ ಬಂದಾಗ ಅರೌಂಡ್ 5:30 5:45 ಆಗಿರ್ಬೋದು. ಸ್ವಲ್ಪ ಬೇಗನೆ ಬಂದುಬಿಟ್ವಿ. ಆದರೂ ಕೂಡ ಇಷ್ಟು ಟ್ರಾಫಿಕ್ ಇದೆ. ಆಮೇಲೆ ಸ್ವಲ್ಪ ಕತ್ಲೆ ಕೂಡ ಆಗಿದೆ, ಇವಾಗ ಬೇಗ ಕತ್ಲೆ ಆಗುತ್ತಲ್ವ. ಸೊ ಅದಕ್ಕೇ ಮಳೆ ಕೂಡ ಬಂದಿತ್ತು ಅವತ್ತು ಸ್ವಲ್ಪ. ಸೊ ವೆದರು ಕೂಲಾಗಿ ಚೆನ್ನಾಗಿತ್ತು. ಇವಾಗ ಓರಿಯನ್ ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲೇ ಸ್ಟಾರ್ಟಿಂಗಲ್ಲೇ ಕಾರ್ನ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಸೊ ಪಾರ್ಕಿಂಗಲ್ಲಿ ಕಾರ್ ಹಾಕ್ಬಿಟ್ಟು ನಾವಿವಾಗ ಮೇಲ್ಗಡೆ ಹೋಗಬೇಕು. ನಾವು ಯಾವಾಗ ಮಾಲ್ಗೆ ಹೋದಾಗೂ ಪಾರ್ಕಿಂಗ್ ಅಂತೂ ಆಲ್ಮೋಸ್ಟ್ ಫುಲ್ಲಾಗಿರುತ್ತೆ. ಅಂದರೆ ಎಷ್ಟೋ ವೆಹಿಕಲ್ಗಳು ಬರ್ತಾ ಇರುತ್ತೆ, ಹಾಗೆ ಎಷ್ಟೋ ವೆಹಿಕಲ್ಗಳು ಹೋಗ್ತಾ ಇರುತ್ತೆ. ಇಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ, ಆದ್ರೂ ಫುಲ್ ಆಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಕಾರ್ಗಳಿದೆ ಇಲ್ಲಿ ಅಂತ. ಸೊ ನಾವಿವಾಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು ಮೇಲ್ಗಡೆ.
ನಾವು ಫ್ರೈಡೇ ಹೋಗಿದ್ದಂಥದ್ದು ಮೂವಿಗೆ. ಹಾಗೆ ಕ್ರಿಸ್ಮಸ್ ಎಲ್ಲ ಮುಗ್ದಿತ್ತು. ಸೊ ನಾವು ಡಿಸೆಂಬರ್ ಎಂಡಿಂಗಲ್ಲಿ ಹೋಗಿದ್ದಿದ್ದು. ಕ್ರಿಸ್ಮಸ್ಸಿಗೆ ಮಾಡಿ ಡೆಕೋರೇಷನ್ ಕೂಡ ಹಾಗೆ ಇತ್ತು. ಅದನ್ನೊಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿಂದ ನಾವು ಇನ್ನೂ ಟೈಮ್ ಇತ್ತಲ್ವ ಅಂತ ವೆಸ್ಟ್ ಸೈಡಲ್ಲಿ ಹಾಗೆ ನೋಡ್ಕೊಂಡು ಬರೋಣ ಅಂಥೇಳಿ ಹೋದ್ವಿ. ಹಾಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇತ್ತು. ನಾವು ಯಾವಾಗ ಶಾಪಿಂಗ್ ಮಾಡಬೇಕು ಅಂತ ಹೋಗ್ತೀವಿ ನೋಡಿ, ಆವಾಗ ನಮಗೆ ಸಿಕ್ಕಿರಲ್ಲ. ಸುಮ್ಮನೆ ಹೀಗೆ ಹೋದಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ನಿಮಗೂ ಯಾರಿಗಾರು ಆ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ ಒಂದು ರೌಂಡು ಯಾವ್ಯಾವ ಥರ ಕಲೆಕ್ಷನ್ ಇತ್ತು ಅಂತ. ಆ್ಯಕ್ಚುಲಿ ಕ್ರಿಸ್ಮಸ್ ಮುಗ್ದು ಇನ್ನು ನ್ಯೂ ಇಯರ್ ಸ್ಟಾರ್ಟ್ ಆಗೋದಿತ್ತಲ್ಲ, ಹಾಗಾಗಿ ಒಳ್ಳೊಳ್ಳೆ ಗೌನ್ಸು ಆ ಥರ ಎಲ್ಲ ವೆಸ್ಟರ್ನ್ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಇವಾಗ PVR ಹತ್ರ ಹೋಗ್ತಾ ಇದ್ದೀವಿ ಒಳಗಡೆ. ಹಾಗೆ ನೀವು ಯಾರೆಲ್ಲ ಪುಷ್ಪ 2 ಮೂವಿ ನೋಡಿದ್ದೀರಾ ಕಮೆಂಟ್ ಮಾಡಿ. ನಾವು ಹಾಗೆ ಮೂವಿ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಚೆನ್ನಾಗಿತ್ತು ಮೂವಿ. ಎಸ್ಪೆಷಲಿ ನನಗೆ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗು. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಇಟ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.